ಮುಜರಾಯಿ ಇಲಾಖೆಯಿಂದ ಕೂಡ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದೀರಾ, ಏನ್ ಸರ್ ಅದು? ಈಗ 22ಕ್ಕೆ ಹೊಸ ದೇವಸ್ಥಾನದ ಉದ್ಘಾಟನೆ. ನಾವು ನಮ್ಮ ಮುಜರಾಯಿ ಇಲಾಖೆಯಿಂದ ನಮ್ಮ ಮುಜರಾಯಿ ಇಲಾಖೆಗೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಅವತ್ತು ವಿಶೇಷ ಪೂಜೆ ಮಾಡಿ ಅಂತೇಳಿ ಆಯುಕ್ತರಿಗೆ ನಿರ್ದೇಶನ ಕೊಟ್ಟಿದ್ದೆ. ಅವರು ಅದೇ ರೀತಿ ಸರ್ಕ್ಯುಲರು ಎಲ್ಲ ಕಡೆ ಕೂಡ ಕಳಿಸ್ತಾರೆ. ಯಾಕಂದರೆ ಶ್ರೀರಾಮ ಒಬ್ಬ ಆದರ್ಶ ಪುರುಷ, ಮತ್ತು ನಮ್ಮ ದೇಶದಲ್ಲಿ ಲಕ್ಷಗಟ್ಟಲೆ ದೇವಸ್ಥಾನಗಳಿದೆ, ಶ್ರೀರಾಮನ ದೇವಸ್ಥಾನಗಳು. ನಮ್ಮ ಹಳೆ ಮೈಸೂರಲ್ಲಂತೂ ಪ್ರತಿ ಗ್ರಾಮದಲ್ಲೂ ಕೂಡ ಶ್ರೀರಾಮನ ದೇವಸ್ಥಾನ ಇದ್ದೇ ಇರುತ್ತೆ. ಅದು ಬಿಟ್ಟರೆ ಆಂಜನೇಯನ ದೇವಸ್ಥಾನ ಇರುತ್ತೆ, ಶಿವನ ದೇವಸ್ಥಾನ ಹೆಚ್ಚಾಗಿ ಇರುತ್ತೆ. ಸಾವಿರಾರು ವರ್ಷಗಳಿಂದ, ಸುಮಾರು 5-6 ಸಾವಿರ ವರ್ಷಗಳ ಇತಿಹಾಸ. ಶ್ರೀರಾಮ ಆಗ ರಾಮಾಯಣ ನಡೆದಂಥ ಒಂದು ಕಾಲ. ಅದಾದಮೇಲೆ ಶ್ರೀರಾಮ ನಡೆದಂಥ ರೀತಿಯಿಂದ ಇವತ್ತು ದೇವರಾಗಿ ಎಲ್ಲ ಕೋಟಿಗಟ್ಟಲೆ ಜನ ಅವನ್ನ ಪೂಜಿಸ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಮುಜರಾಯಿ ಇಲಾಖೆ ವತಿಯಿಂದ ವಿಶೇಷ ಪೂಜೆ ಮಾಡಿ ಅಂತ ಹೇಳಿದ್ದೀನಿ. ಅದೇ ರೀತಿ ಆಗುತ್ತೆ. ಸರ್, ಈಗ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆರೋಪ ಮಾಡ್ತಾನೆ ಬಂದಿದ್ರು. ಇವರು ಕರಸೇವಕರನ್ನು ಬಂಧಿಸ್ತಾರೆ, ಸರ್ಕಾರ ಮುಸ್ಲಿಂ ಅವ್ರನ್ನ ತುಷ್ಟೀಕರಣ ಮಾಡುತ್ತೆ, ಹಿಂದೂ ವಿರೋಧಿ ಸರ್ಕಾರ ಅಂತ ಪ್ರಚಾರ ಮಾಡ್ತಾ ಇದ್ರು ಸರ್. ಈಗ ಅದಕ್ಕೆ ಈಗ ಒಂದು ಯುಗಾದಿ ಹಬ್ಬದ ಸಂದರ್ಭದಲ್ಲೂ ಕೂಡ ಇದೇ ರೀತಿ ವಿಶೇಷ ಪೂಜೆ ಮಾಡೋಕ್ಕೆ ಹೇಳಿದ್ದೆ. ಸಂಕ್ರಾಂತಿ ಸಮಯದಲ್ಲೂ ಕೂಡ ಹೇಳ್ತೀನಿ, ಮತ್ತು ಬೇರೆ ಬೇರೆ ಹಬ್ಬಗಳ ಸಂದರ್ಭದಲ್ಲೂ ಕೂಡ ಮಾಡಿ ಅಂತ ಹೇಳ್ತೀವಿ. BJPಯವರು ರಾಜಕಾರಣಕ್ಕೋಸ್ಕರ ಅದೆಲ್ಲ ಮಾತಾಡ್ತಾರೆ ಅಷ್ಟೇ. ಅದರ ನಿಜವಾದ ಹಿಂದೂಗಳು, ಹಿಂದೂ ಧರ್ಮವನ್ನು ಪಾಲಿಸ್ತಾ ಇರ್ತಕ್ಕಂಥವರು, ಕಾಂಗ್ರೆಸ್ನಲ್ಲಿರ್ತಕ್ಕಂಥವರು, ಅವರು ಕೂಡ ನಾವು ಯಾವತ್ತೂ ಕೂಡ ಧರ್ಮವನ್ನಾಗಲಿ ದೇವರುಗಳನ್ನಾಗಲಿ ರಾಜಕೀಯಕ್ಕೆ ನಾವು ಬಳಸ್ಕೊಂಡಿಲ್ಲ. BJPಯವರು ಬಳಸ್ಕೊಳ್ತಾರೆ ಅಷ್ಟೇ. ಆಮೇಲೆ ಎಲ್ಲ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಇದು ಬೀಗ ಹಾಕಿ 100 ವರ್ಷ ಆಗಿತ್ತು ರಾಮನ ದೇವಸ್ಥಾನಕ್ಕೆ. ಅದನ್ನು ತೆಗೆಸಿದ್ಯಾರು? ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿದ್ದಾಗ ಅದನ್ನು ತೆಗೆಸಿ ಪೂಜೆ ಮಾಡುವಂಥ ಅವಕಾಶವನ್ನು ರಾಜೀವ್ ಗಾಂಧಿಯವರು ಮಾಡಿಕೊಟ್ರು.